ಗೈಸ್ ವಿತ್ ಮೀ ಸುಪ್ರಿಯಾತಿನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬೆಳಿಗ್ಗೆ ಇನ್ಸ್ಟಾಮಾರ್ಟಿಂದ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಆರ್ಡರ್ ಮಾಡಿದ್ವಿ. ಸೊ ಅದು ಬರ್ತದ ಅಂತ ಹೇಳಿ ಕಾಯ್ತಾ ಇದ್ದೇನೆ. ಒಂದ್ಸತಿ 2 ಮಿನಿಟ್ ಆಗ್ತದೆ, ಒಂದ್ಸತಿ 4 ಮಿನಿಟ್ ಆಗ್ತದೆ. ಟ್ರಾಫಿಕ್ ಹಾಗೂ ವೆದರ್ ಮೇಲೆ ಡಿಪೆಂಡ್, ಏನು ಮಾಡಲಿಕ್ಕೆ ಆಗೋದಿಲ್ಲ, ಪಾಪ ಅವರು ಸಹ ಬರಬೇಕಲ್ವ. ಸೊ ಹಾಗೆ ವೆಯ್ಟ್ ಮಾಡ್ತಾ ಇದ್ದೇನೆ. ನೋಡು, ಗಿಡ ನಾನು ಲಾಸ್ಟ್ ಟೈಮ್ ಎಮ್ಮಿ ನರ್ಸರಿಯಿಂದ ತಂದದ್ದು ಕಾಪು. ಸೊ ಇಲ್ಲಿ ಯಾವುದು ಸಹ ಹೂವು ಆಗ್ತಾ ಇರಲಿಲ್ಲ ತುಂಬ ಸಮಯದಿಂದ, ಬಟ್ ಇದರಲ್ಲಿ ಒಂದು ಸ್ವಲ್ಪ ಒಳ್ಳೆ ಹೂವು ಆಗ್ತಾ ಉಂಟು. ನನ್ನ ಹಸ್ಬೆಂಡಿದ್ದು ಇದು ಸಹ ಗಿಡ ಲಾಸ್ಟ್ ತಂದಿತ್ತು, ಲೋಟಸ್ ಇದು ಸಹ ನೋಡ್ಬೋದು ನೀವು. ಒಂದು ಉಳಿದಿದೆ, ಕೆಲವೊಂದನ್ನು ಇದಕ್ಕೆ ಹಾಕಿದ್ದಾರೆ ಅವರು, ಅದು ಸಹ ದೊಡ್ಡದಾಗಿದೆ ಅಂತ ಹೇಳ್ತಾ ಇದ್ರು. ಆಗ ಇಲ್ಲಿ ಒಳ್ಳೆದಾಗಿ ಮೀನುಗಳಿಗೆ ಅಂತ ಖುಷಿ. ಸೊ ಇವತ್ತಿದ್ದು ವೆದರ್ ಸ್ಟೇಟಸ್ ನೋಡುವಾಗ ಒಳ್ಳೆ ಕೂಲಾಗಿ ಉಂಟು. ಬೆಳಿಗ್ಗೆನೇ ಸ್ವಲ್ಪ ಮಳೆ ಸಹ ಬಂದಿದೆ, ಬಿಸಿಲಿಲ್ಲ. ನಿನ್ನೆ ಸ್ವಲ್ಪ ಜಾಸ್ತಿ ಬಿಸಿಲಿತ್ತು ಹಾಗೆ. ಮತ್ತು ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಸಹ ಸೂಪರ್ ಆ್ಯಂಡ್ ಫೈನ್ ಆಗಿದ್ದೀರಾ ಅಂದ್ಕೊಂಡಿದ್ದೇನೆ. ನಾನು ಸಹ ಈಗ ಫೈನ್ ಆಗಿದ್ದೇನೆ. ಲಾಸ್ಟ್ 2-3 ವಾರದ ಹಿಂದೆ ನಾನು ಕಾಪುವಿಗೆ ಹೋಗಿದ್ದೆ. ಕಾಪುವಿಗೆ ಹೋದಾಗ ಮನೆಯಲ್ಲಿ, ಅಮ್ಮನ ಮನೆಯಲ್ಲಿ ಏನೋ ಒಂದು ಸ್ವಲ್ಪ ಮಿಸ್ಬ್ಯಾಲೆನ್ಸ್ ಆಗಿ ಒಂದು ಕಡೆಯಿಂದ ಬಿದ್ದದ್ದು ಹೇಳಿದರೆ ಅದು ಸತ್ಯ. ನನಗೆ ಈಗ ಎನಿಸುವಾಗ ನನಗೇನು ಹೆದರಿಕೆ ಆಗ್ತದೆ. ಸ್ವಲ್ಪ ಸಮಯದ ಹಿಂದೆ ನಾನು ಆ ಪ್ಲೇಸನ್ನು ವಿಡಿಯೋದಲ್ಲಿ ತೋರಿಸಿದ್ದೆ, ಹೇಳಿದ್ದೆ ಒಂದ್ಸತಿ, ಇದರಲ್ಲಿ ಹೋದರೆ ಬಿದ್ದರೆ ಗತಿ ಅಂತೇಳಿ. ಸೊ ಅದು ವಿಡಿಯೋ ನಾನು ಹಾಕ್ತೇನೆ ನೋಡಿ, ಕ್ಲಿಪ್ಪನ್ನು ನೀವು ನೋಡ್ಕೊಂಡು ಬನ್ನಿ. ಇಲ್ಲಿ ನಮ್ಮದು ಹತ್ರ ಮನೆ, 3 ಸೆನ್ಸಾಗಿಗೆ ತುಂಬ ಮನೆಗಳುಂಟು. ಹತ್ರ ಮನೆ. ಇನ್ನೊಂದು ಈಚೆಯಿಂದ ಆಚೆ ಹೋಗಲಿಕ್ಕೆ ಒಂದು ಸೇತುವೆ ಉಂಟು, ಇದರಲ್ಲಿ ಹೋಗುದು. ಬಿದ್ದರೆ ಗುಳುಮ್ಮ ತೋಡಿಗೆ ಬೀಳುದು. ಸ್ವಲ್ಪ ಈಗ ಗಲೀಜಾಗಿದೆ, ನೀರೆಲ್ಲ ನಿಂತಿ. ಸೊ ಇದೇ ಜಾಗದಲ್ಲಿ ನಾನು ಕೆಳಗೆ ಬಿದ್ದದ್ದು. ಅದಾದ ನಂತರ ದೇವರ ಕರುಣೆ ದಯೆ 2 ಸಹ ನನ್ನ ಮೇಲೆ ಇದ್ದದ್ರಿಂದ ಅಷ್ಟಾಗಿ ಏನೂ ಆಗಲಿಲ್ಲ. ಬಟ್ ರೈಟ್ ಸೈಡಿದ್ದು ಕಾಲಿದ್ದು ಗಂಟು ಫುಲ್ಲು ಮಡಿಚಿ ಹೋಗಿತ್ತು. ನಾನು ಅಲ್ಲಿಂದ ಹೇಳ್ತೇನಂತಲೇ ಅನಿಸಲಿಲ್ಲ. ನಾನು ಬೀಳುವಾಗ ಅಂದ್ಕೊಂಡೆ ಎಲ್ಲ ಫ್ಯಾಮಿಲಿಯವರು ಒಂದ್ಸತಿ ನೆನಪಾದ್ರು, ನನ್ನ ಗಂಡ ಎಲ್ಲರೂ ನೆನಪಾದ್ರು. ಹೇಳ್ತೇನೆ ಇಲ್ಲವ, ಆಗ್ತದ ಇಲ್ಲವ, ತುಂಬ ಬೇಸರ ಸಹ ಆಗಿತ್ತು. ಬಟ್ ಅದೇ, ಆದರೆ ದೇವರು ನನ್ನೊಟ್ಟಿಗೆ ಇದ್ದದ್ರಿಂದವೇ, ದೇವರ ಸಹಾಯದಿಂದಲೇ ಎದ್ದು ನಡೆದಾಡಲಿಕ್ಕಾಯಿತು. 1 ವಾರ ಇಡೀ ಅಲ್ಲೇ, ಒಂದು 7-8-10 ದಿನ ಅಲ್ಲೇ ಇದ್ದೆ, ಕಾಪು ಅಲ್ಲೇ ನಡಿಲಿಕ್ಕೆ ಆಗದೆ. ಅದಾದ ನಂತರ ಕಷ್ಟಪಟ್ಟು ಹೇಗೋ ಬಂದೆ ಇಲ್ಲಿಗೆ. ಅಂದರೆ ನಾನು ಬೈಕಲ್ಲೆಲ್ಲ ಕೂತ್ಕೊಳ್ಳುವ ಹಾಗೆ ಸಹ ಇರಲಿಲ್ಲ. ಬಂದು ಇಲ್ಲಿ ಬಂದು ಹತ್ರ 2 ವಾರ ಆಯಿತು. ಈಗ ಒಂದು ಸ್ವಲ್ಪ ಆಲ್ಮೋಸ್ಟ್ ಒಂದು 80% ರಿಕವರ್ ಆಗಿದೆ. ಸ್ವಲ್ಪ ನೋವು ಉಂಟು, ಅದು ಬುದ್ಧಿದ ಪೆಟ್ಟಲ್ವ. ನಾನು ಸ್ವಲ್ಪ ಬೇರೆ ಗೊತ್ತುಂಟು ನಿಮಗೆ ಹೇಗೆ ಅಂತೇಳಿ, ಪ್ಲಸ್ ಸೈಜ್. ಸೊ ಪಾಪ ನನ್ನಲ್ಲಿ ಬೀಳುವಾಗ ನಂದು ಅಂಕಲ್ ಒಬ್ಬರು ಸದ್ರಕಾಮ ಅಂತೆಲ್ಲ, ಇಮಿಡಿಯೇಟ್ಲಿ ಅವರು ಹೇಗೆ ಬಂದು ಹಾರಿ ತೋಡಿಗೆ ಬಂದು ನನಗೆ ಹೆಲ್ಪ್ ಮಾಡಿದಾರೋ ಗೊತ್ತಿಲ್ಲ. ಅವರಿಗೆ ಸಹ ಆ್ಯಕ್ಚುಲಿ ನಾನು ಥ್ಯಾಂಕ್ಸ್ ಹೇಳಬೇಕು. ಅವ್ರು ನನ್ನನ್ನು ಇದು ಮಾಡಲಿಕ್ಕೆ ಬಂದು, ಅವರ ಕಾಲಿದು ಕಿರುಬೆರಳಿಗೆ ಸ್ವಲ್ಪ ತಾಗಿತ್ತು. ಅದೇ ಹೇಳುದು, ಒಂದೊಂದು ಸರ್ತಿ ಎಂತ ಮಾಡಲಿಕ್ಕೆ ಸಹ ಆಗೋದಿಲ್ಲ ಕೆಲವೊಂದೊಂದು ಟೈಮ್. ಅದೇ ಎನಿಸೋದು, ಅದೇ ಆಪ್ರೇಷನಲ್ಲಿವರೆಗೆ ಹೋಗ್ತಾ ಇದ್ದರೆ ಡೇಂಜರ್ ಉಂಟು. ನೀವು ನೋಡಿದಿರಲ್ಲ ಅದು ಹೇಗೆ ಇತ್ತಂತೇಳಿ ಆ ಪ್ಲೇಸ್. ಸೊ ಅದೇ ಹಾಗೆ. ಮತ್ತು ಈಗ ಅದನ್ನು ಪುನಃ ಕರೆಕ್ಟ್ ಮಾಡಿದ್ದಾರೆ. ಹೊಸತಲ್ಲ, ನಾವು ಒಂದು ತುಂಬ ವರ್ಷಗಳಿಂದ ಅದರಲ್ಲೇ ಆಚೆ ಈಚೆ ಹೋಗ್ತಿದ್ದದ್ದು. ಬಟ್ ಏನೋ ಅದು ನನ್ನ ಬ್ಯಾಡ್ ಲಕ್, ಅದು ಸ್ವಲ್ಪ ಜಾರಿತ್ತಂತೆ. ಕಟ್ಟಾದದಲ್ಲ ಅದು, ತೋಡಿದ್ದು ಜಾರಿದ್ದದ್ದು ಸ್ಲಿಪ್ಪಾಗಿ ಅದು ಸಹ ನಾನು ಸಹ ಒಟ್ಟಿಗೆ ಬಿದ್ದದ್ದು. ಬಟ್ ಇರಲಿ, ಎನಿವೆ ನವ್ ಐ ಆಮ್ ಫೈನ್. ಇನ್ನೊಂದು ಕಾಲಿನ ಆಪ್ರೇಷನ್ಗಿಂತ ಮಿಗಿಲಾದದ್ದು ಅಂತ ಹೇಳಿದರೆ, ಅದು ಫುಲ್ ಕಲ್ಲೇ. ಅದು ವಿಡಿಯೋದಲ್ಲಿ ನಿಮ್ಗೆ ಹೇಗೆ ಕಾಣ್ತದಂತ ಗೊತ್ತಿಲ್ಲ. ಆ ಕಲ್ಲಲ್ಲಿ ಯಾವುದಾದ್ರೂ ಒಂದು ಕಲ್ಲು ತಲೆಗೆ ತಾಗಿದ್ರೆ ಸಹ ಅಷ್ಟೇ ಇತ್ತು, ಕೇಳಲಿಕ್ಕಿಲ್ಲಿತ್ತು. ಕಲ್ಲುಗಳೇ ಇದ್ದದ್ದು ಫುಲ್ ಸುತ್ತ. ಅದೇ ಒಟ್ಟಾರೆ ನನ್ನದು ಅದೃಷ್ಟ ಮತ್ತು ದೇವರ ಸಹಾಯ ಒಟ್ಟಿಗಿತ್ತಂತೇಳಿ ಹೇಳ್ಬೋದು ಅಷ್ಟೇ. 540 ಉಂಟು. ಥ್ಯಾಂಕ್ ಯು. ನಮ್ಮದು ಬ್ಯಾಗ್ ಬಂತು. ನಾವು ಯಾವಾಗಲೂ ಹೊರಗಿಂದಲೇ ಜಾಸ್ತಿ ತೊಗೊಂಡು ಬರೋದು. ಇದರಲ್ಲಿ ಅಪರೂಪಕ್ಕೆ ಕೆಲವು ನೀಡಿದ್ದರೆ ಮಾತ್ರ ತರಿಸ್ಕೊಳ್ಳೋದು. ಒಂದು ಮಶ್ರೂಮ್ ಪ್ಯಾಕೆಟ್ ಮತ್ತೊಂದು ಚಿಕ್ಕ ಮಿನಿ ಪನ್ನೀರ್ ತರಿಸ್ಕೊಂಡೆ. ಅದೇ ರೀತಿ ಕ್ಯಾಪ್ಸಿಕಮ್ ಇರಲಿ ಹೇಳಿ ಒಂದು ಕ್ಯಾಪ್ಸಿಕಮ್, ಶುಂಠಿಗೆ ಮಳೆಗೆ ಜಾಸ್ತಿ ಹಾಳಾಗಿಯೇ ಸಿಗೋದು, ಅದಕ್ಕೋಸ್ಕರ ಸ್ವಲ್ಪವೇ ತರಿಸ್ಕೊಂಡು ಒಳ್ಳೆ ಇತ್ತು. ಒಂದು ಬಟರ್ ಫ್ರೂಟ್,
ಅದೇ ರೀತಿಯಾಗಿ ನನಗೆ ಇವತ್ತು ಒಂದು ಕಿಚಡಿ ಮಾಡಲಿಕ್ಕಿತ್ತು, ಅದಕ್ಕೋಸ್ಕರ ಸ್ವಲ್ಪ ತರಕಾರಿ ಬೇಕಾಗಿತ್ತು ಅಂತ ಬೀನ್ಸ್ ಮತ್ತು ಕ್ಯಾರೆಟ್ ತರಿಸ್ಕೊಂಡ್ವಿ. ಅದೇ ರೀತಿ ಸ್ವಲ್ಪ ಸ್ವೀಟ್ ಪೊಟೊಟೊ, ಇದರಲ್ಲೊಂದು ಏನೋ ರೆಸಿಪಿ ಟ್ರೈ ಮಾಡುವ ಅಂತೇಳಿ ಒಂದು ಸ್ಪೆಷಲ್ ರೆಸಿಪಿ. ಮಸ್ಕ್ ಮೆಲನ್ ಇರಲಿ ಒಂದು ಜ್ಯೂಸಿಗೆ ಅಂತೇಳಿ ತರಿಸ್ಕೊಂಡದ್ದು. ಅದೇ ರೀತಿಯಾಗಿ ನಾವು ತರೋದು ಇದೇ ಪೇರಳೆ, ಇನ್ನೊಂದು ಒಳಗಡೆ ಪಿಂಕ್ ಬರ್ತದಲ್ಲ ಆ ಪೇರಳೆ ನಾವು ತರಿಸ್ಕೊಳ್ಳಿ. ಲೋಕಲ್ ಪೇರಳೆ ಹೆಲ್ತಿಗೆ ಒಳ್ಳೇದೇಳಿ ಅದನ್ನೇ ತರಿಸೋದು. ಸೊ ಮತ್ತು ಬೆಳ್ಳುಳ್ಳಿ ಇದು ಇಷ್ಟಕ್ಕೆ 540 ರೂಪಾಯಿ ಕೊಟ್ವಿ. ಕೆಲವೊಂದೊಂದು ಸತಿ ಜಾಸ್ತಿ ಅಂತೇಳಿ ಅನಿಸ್ತದೆ, ಕೆಲವೊಂದೊಂದು ಸತಿ ವೆಜಿಟೇಬಲ್ಸ್ ಕಮ್ಮಿಗಿರ್ತದೆ. ಅಷ್ಟೊತ್ತಾಗುವಾಗ ಮೀನಿದ್ದು ಹಾರ್ನ್ ಕೇಳಿದ ಹಾಗೆ ಆಯ್ತು. ಇನ್ನು ಕೆಳಗೆ ಹೋಗಿ ಸ್ವಲ್ಪ ವೆಯ್ಟ್ ಮಾಡಿ ಫಿಶ್ ಇಟ್ಕೊಂಡು ಬರೋಣ ಅಂತೇಳಿ ಹೋದ್ವಿ. ಸೊ ಕೆಲವು ಬಗೆದು ಫಿಶ್ ಇತ್ತು, ನಾವು ಮದಿಮಲ್ ಫಿಶ್ ಬಂದ್ವಿ ಊಟಕ್ಕೆ ಮಧ್ಯಾಹ್ನ. ಅದರದೊಂದು ಸೂಪರ್ ಆದಂಥ ಫ್ರೈ ಮಾಡ್ಕೊಂಡ್ವಿ. ಮಧ್ಯಾಹ್ನದ್ದು ಊಟಕ್ಕೆ ನಾನು ನಿಮಗೆ ಆಗಲೇ ಹೇಳಿದೆ ವೆಜಿಟೇಬಲ್ ಎಲ್ಲ ಹಾಕಿ ಒಂದು ಕಿಚಡಿ ಮಾಡ್ತಿದ್ದೇನಂತ. ಇದಕ್ಕೆ ನಾನು ನವಣೆ, ಸ್ವಲ್ಪ ಅಕ್ಕಿ ಮತ್ತು ಹೆಸರು ಬೇಳೆ, ಈ 3 ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿ ಎಲ್ಲ ಥರದ ತರಕಾರಿ ಕಾಳುಗಳನ್ನೆಲ್ಲ ಬಟಾಣಿ ನೆಲಕಡಲೆ ಎಲ್ಲ ಹಾಕಿ ಒಂದು ಸೂಪರ್ ಆದಂಥ ನಾನು ಹೇಳಿದ ಆಗಲೇ ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಿದ್ದೇನಂತ. ವಿಡಿಯೋ ಮಾಡಲಿಲ್ಲ, ಯಾಕೆ ಹೇಳಿದ್ರೆ ಅದು ಹೇಗೆ ಬರ್ತದೆ ಹೇಳಿ ನನಗೆ ಗೊತ್ತಿಲ್ಲ. ನಾನು ಗುಲಾಬ್ ಜಾಮೂನ್ ಟ್ರೈ ಮಾಡಿದೆ, ಹೆಲ್ದಿ ಗುಲಾಬ್ ಜಾಮೂನ್. ನಾನು ಏನು ಎನಿಸಿದ್ನೋ ಅದಕ್ಕಿಂತ ಸೂಪರಾಗಿ ಬಂದಿದೆ. ಅಂದರೆ ಫಸ್ಟ್ ಟೈಮ್ ಅಲ್ಲ, ಹೇಗೆ ಬರ್ತದೆ ನೋಡಿ ನೆಕ್ಸ್ಟ್ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡೆ. ಮಧ್ಯಾಹ್ನದ ಊಟ ಅಂತೂ ನಿಜವಾಗಿ ಸಖತ್ತಾಗಿತ್ತು. ಬೀಟ್ರೂಟನ್ನು ಸ್ಲೈಸ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೊಂಡದ್ದು, ಫಿಶ್ ಒಟ್ಟಿಗೆ ಆನಿಯನ್. ಫಿಶ್ ಸಹ ಬಹಳ ರುಚಿಯಾಗಿತ್ತು. ಸೂಪರ್ ಆದಂಥ ಊಟವನ್ನು ಮಾಡಿಕೊಂಡು ಇವರ ಹತ್ರ ಹೇಗೆ ಹೆಲ್ದಿ ಗುಲಾಬ್ ಜಾಮೂನನ್ನು ಲಾಸ್ಟ್ ಟೇಸ್ಟ್ ಮಾಡ್ತಿದ್ದಾರೆ. ಅದಕ್ಕೆ ಚಾಸ್ನಿ ಸ್ವಲ್ಪ ಬೆಲ್ಲದ್ದು ಕಡಿಮೆ ಆಯ್ತು. ಅಂದರೆ ನಾನು ಫಸ್ಟ್ ಟೈಮ್ ಅಲ್ಲ ಅಷ್ಟೊಂದು ಮಾಡಿದ್ದು. ಚಾಸ್ನಿ ಒಂಚೂರು ಜಾಸ್ತಿ ಗೊತ್ತಿಲ್ಲ, ಸಕ್ಕರೆಯಲ್ಲಿ ಮಾಡೋದಕ್ಕೆ ಚಾಸ್ನಿ ಹೇಳುದನು, ಬೆಲ್ಲದ್ದು ಬೆಲ್ಲ ಚಾಸ್ನಿ. ಸಾಫ್ಟ್ ಉಂಟಾ? ನೋಡುವಾಗ ಹಾರ್ಡ್ ಅಂತ ಅನಿಸ್ತದೆ. ಇದು ಮಾಡೋದು ಹಾರ್ಡ್ ಆಯ್ತು, ಯಾಕಂದ್ರೆ ಲೇಯರ್ ಮೇಲೆ ಫ್ರೈ ಆಗಿದೆ ಅಲ್ಲ, ಅಂದರೆ ನಾನು ಡೀಪ್ ಫ್ರೈ ಮಾಡಿದಲ್ಲ, ಆ್ಯಕ್ಚುಲಿ ನಮ್ಮದು ಗುಲಾಬ್ ಜಾಮೂನಲ್ಲಿ ಏನಿಲ್ಲ, ಸ್ವೀಟ್ ಪೊಟೊಟೊ, ಒಂದು ಸ್ವಲ್ಪ ಓಟ್ಸ್, ಅದೊಂದು ಚೂರುವೇ ಪ್ರೋಟೀನ್. ಅದು ಬೇಕಿದ್ರೆ ಹಾಕ್ಬೋದು, ಹಾಕಿದರೆ ಒಂದು ಸ್ವಲ್ಪ ಒಳ್ಳೇದಾಗ್ತದೆ. ಮತ್ತು ಬೆಲ್ಲ, ಅಷ್ಟರಲ್ಲಿ ಹೆಲ್ದಿ ಗುಲಾಬ್ ಜಾಮೂನ್ ಮಾಡಿದ್ದು. ನೋ ಮೈದಾ, ನೋ ಶುಗರ್, ನಥಿಂಗ್. ಸೊ ಅದಕ್ಕೆ ಬ್ಲಾಸ್ಟರ್ ತಿಂತಿದ್ದಾರೆ, ಇಲ್ಲಾಂದರೆ ಬ್ಲಾಸ್ಟರ್ ತಿನ್ನೋದಿಲ್ಲ ಮೈದಾ ಎಲ್ಲ ಹಾಕಿದ್ದು. ಮೈದಾ ಫಸ್ಟ್ ಆಫ್ ಆಲ್ ಮನೆಯಲ್ಲೇ ಇಲ್ಲ, ಅದು ಬಿಡು, ಅದಿಲ್ಲ ಅದು ಮೈದಾ ಸ್ಟಾಪ್ ಆಗಿ ಐ ಥಿಂಕ್ ಆಲ್ಮೋಸ್ಟ್ 10 ಔಟ್ ಆಫ್ ಎಷ್ಟು 11 ಇಯರ್ಸ್ ಆಯ್ತು, 11-12 ಇಯರ್ಸ್. 10 ಔಟ್ ಆಫ್ 8. ಓಕೆ, ನಾಟ್ ಬ್ಯಾಡ್. ಫಸ್ಟ್ ಅಟೆಂಪ್ಟ್. ನೆಕ್ಸ್ಟ್ ಟೈಮ್ ಇನ್ನು ಸ್ವಲ್ಪ ಕ್ಯಾಶು ಎಲ್ಲ ಹಾಕಿದ್ದೇನೆ, ಹಾಕಿದ್ದೇನೆ. ನೀರು ಜಾಸ್ತಿ ಇರಬೇಕು, ಬೆಲ್ಲ ಲೆವೆಲ್ ಅಷ್ಟೇ ಇರಬೇಕು. ಚಾಸ್ನಿ ಗೊತ್ತಾಯ್ತು. ಏನಾಗ್ತದೆ ನಿಮಗೆ, ಇದು ಸ್ವಲ್ಪ ಹಾರ್ಡ್ನೆಸ್ ಉಂಟಲ್ಲ, ಅದು ಡ್ರಾಪ್ ಆಗ್ತದೆ. ನೆಕ್ಸ್ಟ್ ಟೈಮ್ ಮಾಡು. ಈಗ ಇದ್ರಲ್ಲಿ ನೆಕ್ಸ್ಟ್ ಮ್ಯಾಚ್ ನಮ್ಮಡಿ ಬನ್ನಿ. ಈಗ ಇದು ಒಂದು ನನ್ನದು ಮತ್ತು ಉಳ್ದದ್ದು ನಿಮ್ಮದಾಯಿತು. 6:30 ಆಯಿತು. ಒಂದು ಕಡೆಯಲ್ಲಿ ಬ್ಲಾಸ್ಟರಿಗೆ ರಾಜ ಸ್ಪೆಷಲ್ ರೆಡಿಯಾಗಿದೆ, ನೆಲಕಡಲೆದು. ಒಂದು 7:30 ಆಗುವಾಗ ಫುಡ್ ಅವರದ್ದು. ಇಲ್ಲಿ ಪಬ್ಜಿ ಎಂತದ ನೋಡ್ತಿದ್ದಾರೆ, ಮನೆ ಕಟ್ತಿದ್ದಾರಪ್ಪ. ಸೊ ರಾಜ ಸ್ಪೆಷಲ್ ನಾನು ತಿನ್ನೋದಿಲ್ಲ. ನಾನೀಗ ಒಂದು ಕೆಲವು ದಿನಗಳಿಂದ ಸಂಜೆದು ಫುಡ್ ಇಲ್ಲ, ಸ್ಕಿಪ್. ಏನಿದ್ರು ಆಫ್ಟರ್ನೂನಿಗೆಲ್ಲ ಫಿನಿಶ್ ಮಾಡೋದು, ಅದಾದ ನಂತರ ಆ್ಯಸ್ ಯೂಶ್ವಲ್ ನೀರು ಅಷ್ಟೇ. ಒಂದು 3 ಗಂಟೆ ಅಷ್ಟೊತ್ತಿಗೊಂದು ನಂದು ಸೋಯಾ ಪ್ರೋಟೀನ್ ಒಂದು ಕುಡಿತೇನೆ. ನೈಟ್ ಫುಡ್ಡೆಲ್ಲ ಬೇಡ, ಏನೋ ಒಂದು ಅಚೀವ್ ಮಾಡಬೇಕು ನನಗೆ ಲೈಫಲ್ಲಿ. ಹಾಗಾಗಿ ಸಂಜೆದು ಫುಡ್ ಸ್ಕಿಪ್. ಇದು ನನ್ನ ಗಂಡನಿಗೆ ಮಾತ್ರ ಸ್ಪೆಷಲ್. ಕೊಡಿ, ತಿನ್ನಿ, ತಗೊಳ್ಳಿ. ಸಂಜೆದು ಫುಡ್ಡಿಗೆ ಅತ್ತೆಗೆ ಮತ್ತು ಇವರಿಗೆ ಮೀನು ಫ್ರೈ ಆಗ್ತಾ ಉಂಟು. ಅದೇ ರೀತಿಯಾಗಿ ಕಡಲೆಬೇಳೆ ಎಲ್ಲ ಹಾಕ್ಕೊಂಡು ಚಟ್ಟಂಬಡೆ ಹಾಕಿ ಒಂದು ರೊಟ್ಟಿ ತಟ್ಟಿದೆ, ಒಂದು 2 ಸ್ವಲ್ಪ ಕಿಚಡಿ ಸಹ ಇತ್ತು ಮಧ್ಯಾಹ್ನದ್ದು. ಟಿ ವಿಯಲ್ಲಿ 7:15 ಅಣ್ಣಯ್ಯ ಸೀರಿಯಲ್ ಸ್ಟಾರ್ಟ್ ಆಗಿದೆ. ಸೊ ನಮ್ಮದು ಫುಡ್ ಸಹ ಎಕ್ಸಾಕ್ಟ್ಲಿ 7:15-7:30 ಆಗುವಾಗ ಸ್ಟಾರ್ಟ್ ಆಗ್ತದೆ. ಒಂದು 2 ಬಾಜಿರೋದು ರೊಟ್ಟಿ ಮಾಡಿದೆ ಅವರಿಗೆ ಮತ್ತು ಅತ್ತೆಗೆ. ಸ್ವಲ್ಪ ಮೀನು ಸಾರಿತ್ತು. ಇದು ಇವತ್ತಿದ್ದು ನೈಟಿದ್ದು ಫುಡ್. ನಾನು ಯಾವಾಗಲೂ ಹೇಳುವಾಗ ಇವರಿಗೆ ಸ್ವಲ್ಪ ಮೀನು ಅಂದರೆ ಭಾರಿ ಹಿಂದೆ, ಮೀನು ಇಷ್ಟವೇ ಇಲ್ಲ ಅವರಿಗೆ.
ನಾನೇ ಅದರದ್ದು ಸ್ವಲ್ಪ ಮುಳ್ಳೆಲ್ಲ ತೆಗೆದು ಕೊಡುವಂಥದ್ದು. ಮೀನೇ ಬೇಡ ಹೇಳ್ತಾರೆ. ಮೊಟ್ಟೆ ನಮಗೆ ಈ ಸತಿ ಒಂಚೂರು ಲಾಸ್ಟ್ ವೀಕ್ ಮೊಟ್ಟೆ ಒಂದು ಸ್ವಲ್ಪ ಆರ್ಡರ್ ಮಾಡುವಾಗ ಸ್ವಲ್ಪ ಆಚೆ ಈಚೆ ಆಗಿ ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ನಾಳೆ ಬರ್ತದೆ. ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡರಿಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು.